ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ತಮಿಳುನಾಡಿನ ರಾಜಧಾನಿ ಚೆನ್ನೈಯಲ್ಲಿ ಜಾಯಿಂಟ್ ಆಕ್ಷನ್ ಕಮಿಟಿ ಆನ್ ಡಿಲಿಮಿಟೇಷನ್ ನಾಯಕರ ಸಭೆ ನಡೆಯಿತು. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಏರ್ಪಡಿಸಿದ್ದ ಈ ಸಭೆಯಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್, ತೆಲಂಗಾಣದ ಬಿಆರ್ಎಸ್ ಪಕ್ಷದ ಕೆ.ಟಿ. ರಾಮರಾವ್ ಸೇರಿದ ಹಾಗೆ ವೈಎಸ್ಆರ್ಸಿಪಿ, ಸಿಪಿಐ, ಸಿಪಿಎಂನ ನಾಯಕರು ಕೂಡ ಭಾಗಿಯಾಗಿದ್ದರು. ಇನ್ನು ಬಿಜೆಡಿ ನಾಯಕ ಹಾಗೂ ಒಡಿಸ್ಸಾದ ಮಾಜಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಸಭೆಯಲ್ಲಿ ಭಾಗಿಯಾದರು. ಅಲ್ಲಿ ಲೋಕಸಭಾ ಕ್ಷೇತ್ರಗಳ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ನಡೆಯಿತು. ಎಲ್ಲ ನಾಯಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅಲ್ಲಿದ್ದ ಎಲ್ಲ ನಾಯಕರು ಡಿಲಿಮಿಟೇಷನ್ನ ವಿರುದ್ಧನೇ ಇದ್ದರು. ಕಡೆಗೆ ಈ ಡಿಲಿಮಿಟೇಷನ್ ಅನ್ನು 2026ರಿಂದ 25 ವರ್ಷಗಳ ಅವಧಿಗೆ ಮುಂದೂಡೋ ಹಾಗೆ ನೋಡ್ಕೋಬೇಕು, ಅದಕ್ಕಾಗಿ ಒತ್ತಡವನ್ನು ಹೇರಬೇಕು ಅನ್ನೋ ನಿರ್ಣಯವೊಂದನ್ನು ಅಲ್ಲಿ ಸೇರಿದ್ದ ನಾಯಕರು ಅಂಗೀಕರಿಸಿದರು. ಹಾಗಾದರೆ ಏನಿದು ಡಿಲಿಮಿಟೇಷನ್ನ ಟೆನ್ಷನ್ನು? ಇದರಿಂದ ದಕ್ಷಿಣ ರಾಜ್ಯಗಳಿಗಾಗೋ ಅನ್ಯಾಯ ಏನು? ಉತ್ತರದ ರಾಜ್ಯಗಳಿಗೆ ಇದು ಹೇಗೆ ಶುಕ್ರ ದಶೆಯನ್ನು ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ದೇಶದಲ್ಲಿ ಮತ್ತೆ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಯ ವಿಷಯ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ನಾನು ಕಳೆದ ವರ್ಷನೇ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಈ ಡಿಲಿಮಿಟೇಷನ್ ಅನ್ನೋದು ಹೇಗೆ ದಕ್ಷಿಣದ ರಾಜ್ಯಗಳ ರಾಜಕೀಯ ಪ್ರಾಮುಖ್ಯತೆಯನ್ನು, ನಮ್ಮ ಹಕ್ಕುಗಳನ್ನು ಮೊಟಕುಗೊಳಿಸಿ ಬಿಡುತ್ತೆ ಅನ್ನೋದನ್ನ ಆ ವಿಡಿಯೋದಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿದ್ದೆ. ಈಗ ದಕ್ಷಿಣ ಸೇರಿದಂತೆ ಕೆಲ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳು, ಅದರ ನಾಯಕರು ಸಭೆ ಸೇರಿ ಡಿಲಿಮಿಟೇಷನ್ ಅನ್ನು ವಿರೋಧಿಸ್ತಾ ಇದ್ದಾರೆ. ಸ್ನೇಹಿತರೆ, ಜನಸಂಖ್ಯೆ ಆಧಾರದ ಡಿಲಿಮಿಟೇಷನ್ ಅನ್ನೋದಿದೆಯಲ್ಲ, ಇದು ದಕ್ಷಿಣದ ರಾಜ್ಯಗಳ ತಲೆ ಮೇಲಿನ ತೂಗುಗತ್ತಿ. ಇಲ್ಲಿ ಜನಸಂಖ್ಯೆಯ ಆಧಾರದಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಆದರೆ ಯಾವ್ಯಾವ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿವೆಯೋ ಆ ಎಲ್ಲ ರಾಜ್ಯಗಳಿಗೂ ಸಮಸ್ಯೆ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಹಿಂದಿಯೇತರ ರಾಜ್ಯಗಳು ಕೂಡ ಇದರಿಂದ ಒಂದಷ್ಟು ಸಮಸ್ಯೆಗೀಡಾಗುತ್ತವೆ. ಹೀಗಾಗಿನೇ ಪ್ರಾದೇಶಿಕ ಪಕ್ಷಗಳು ಇದನ್ನು ವಿರೋಧಿಸ್ತಾ ಇವೆ. ಅಷ್ಟೇ ಅಲ್ಲ, 2051ರವರೆಗೂ ಕೂಡ ಈಗ ಹೇಗಿದೆಯೋ ಹಾಗೆ, ಈಗ ಎಷ್ಟಿವೆಯೋ ಅಷ್ಟೇ ಕ್ಷೇತ್ರಗಳನ್ನು ಮುಂದುವರಿಸಬೇಕು. ಕ್ಷೇತ್ರ ಮರು ವಿಂಗಡಣೆ ಬೇಕಾದರೆ ಮಾಡಿ, ಆದರೆ ಮರು ರಚನೆ ಬೇಡ. ಲೋಕಸಭಾ ಕ್ಷೇತ್ರಗಳ ಸಂಖ್ಯೆನ 543ಕ್ಕಿಂತ ಹೆಚ್ಚು ಮಾಡೋದು ಬೇಡ ಅಂತ ಈ ನಾಯಕರು ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಿಸಿ ದೇಶದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿವೆ. ಹೀಗಿರುವಾಗ ಜನಸಂಖ್ಯಾ ನಿಯಂತ್ರಣಕ್ಕೆ ಯಾವ ಕ್ರಮವನ್ನೂ ಕೈಗೊಳ್ಳದ ಬಿಮಾರು ರಾಜ್ಯಗಳಿಗೆ ಈ ಡಿಲಿಮಿಟೇಷನ್ ಅನ್ನೋದು ಹೆಚ್ಚಿನ ಅನುಕೂಲವನ್ನು ಮಾಡಿಕೊಡುತ್ತೆ. ಅವು ರಾಜಕೀಯವಾಗಿ ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ಳುತ್ತವೆ. ಹೊಸ ಡಿಲಿಮಿಟೇಷನ್ ಆದರೆ ದಕ್ಷಿಣದ ರಾಜ್ಯಗಳ ರಾಜಕೀಯ ಮಹತ್ವ ಕಡಿಮೆ ಆಗುತ್ತೆ. ಹೀಗಾಗಿ ಈ ಪ್ರಸ್ತಾಪವನ್ನು 25 ವರ್ಷಗಳ ಕಾಲ ಮುಂದೂಡಲೇಬೇಕು ಅಂತ ಈ ನಾಯಕರು ಆಗ್ರಹ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಎಂಕೆ ಪಕ್ಷದ ಸ್ಟಾಲಿನ್ ಡಿಲಿಮಿಟೇಷನ್ ಬಗ್ಗೆ ಸರಿಯಾದ ಅವಗಾಹನೆ ಇಲ್ಲದೆ, ಸರಿಯಾದ ಮಾಹಿತಿ ಇಲ್ಲದೆ ಮೀಟಿಂಗ್ಗಳನ್ನು ಮಾಡುವ ಮೂಲಕ ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ ಅಂತ ಬಿಜೆಪಿ ಇಲ್ಲಿ ಆರೋಪವನ್ನು ಮಾಡ್ತಾ ಇದೆ. ಗೆಳೆಯರೆ, ಇಲ್ಲಿ ಪ್ರಾದೇಶಿಕ ಪಕ್ಷಗಳ ಆತಂಕ ಅರ್ಥ ಆಗಬೇಕು ಅಂದ್ರೆ ಡಿಲಿಮಿಟೇಷನ್ ನಿಂದ ಏನಾಗುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ಕಟ್ಟ ಕಡೆಯ ಬಾರಿ ನಮ್ಮಲ್ಲಿ ಜನಗಣತಿ ನಡೆದದ್ದು 2011ರಲ್ಲಿ. ಅದಾದ ನಂತರ 2021ರಲ್ಲಿ ಅದು ನಡಿಬೇಕಿತ್ತು. ಆದರೆ ಚೈನಾ ವೈರಾಣುವಿನ ಕಾರಣದಿಂದಾಗಿ ಅದು ಆಗಲಿಲ್ಲ. ಹೀಗಾಗಿ 2028ರ ಹೊತ್ತಿಗೆ ಜನಗಣತಿ ಆಗಬೇಕು. ಅದರ ಆಧಾರದಲ್ಲಿ ಹೊಸದಾಗಿ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆ ಕೂಡ ಆಗಬೇಕು. ಹೀಗಾದಾಗ ಜನಸಂಖ್ಯೆ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆ ಆಗಿ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಿ ಲೋಕಸಭಾ ಸದಸ್ಯರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಅದನ್ನು ಗಮನದಲ್ಲಿಟ್ಟುಕೊಂಡೇ ಹೊಸ ಸಂಸತ್ ಭವನದಲ್ಲಿ 888 ಸದಸ್ಯರಿಗೆ ಆಸನಗಳು ಕೂಡ ಸಿದ್ಧ ಆಗಿವೆ. ಈ ಬಾರಿ ಡಿಲಿಮಿಟೇಷನ್ ಅನ್ನೋದು ಆಗಿಬಿಟ್ರೆ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 846ಕ್ಕೆ ಏರಿಕೆ ಆಗುತ್ತೆ. ಇನ್ನು ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ವಿಂಗಡಣೆ ಮಾಡ್ತಾರೆ ಅಂದರೆ ಸಹಜವಾಗಿ ಎಲ್ಲ ರಾಜ್ಯಗಳಲ್ಲೂ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗುತ್ತೆ. ಆದರೆ ಭಾರತದಲ್ಲಿ ಜನಸಂಖ್ಯೆಗೆ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರೋದು ಉತ್ತರದ ಬಿಮಾರು ರಾಜ್ಯಗಳು. ಅಲ್ಲಿ ಜನಸಂಖ್ಯಾ ನಿಯಂತ್ರಣ ಅನ್ನೋದೇ ಸರಿಯಾಗಿ ಆಗಿಲ್ಲ. ಬಡತನ ಇದೆ, ಮಕ್ಕಳು ಜಾಸ್ತಿ. ಇನ್ನು ಸಂಪನ್ಮೂಲಗಳನ್ನು ಹೆಚ್ಚು ಮಾಡಿಕೊಂಡು ದೇಶಕ್ಕೆ ಆದಾಯವನ್ನು ತಂದು ಕೊಡೋದ್ರಲ್ಲಿ ದಕ್ಷಿಣದ ರಾಜ್ಯಗಳ ಕೊಡುಗೆ ತುಂಬಾನೇ ದೊಡ್ಡದಿದೆ. ಈ ದಕ್ಷಿಣದ ರಾಜ್ಯಗಳಲ್ಲಿ ಜನಸಂಖ್ಯೆ 1971ಕ್ಕಿಂತಲೂ ಈಗ ಹೆಚ್ಚಾಗಿದೆ ನಿಜ. ಆದರೆ ಉತ್ತರ ಭಾರತದ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ಹೆಚ್ಚಳದ ಪ್ರಮಾಣ ಕಡಿಮೆ. ಹೀಗಾಗಿ ಒಂದು ವೇಳೆ ಜನಸಂಖ್ಯೆ ಆಧಾರದ ಮೇಲೆ ಡಿಲಿಮಿಟೇಷನ್ ಆದರೆ ಅದು ದಕ್ಷಿಣಕ್ಕೆ ಸಿಗೋ ಲೋಕಸಭಾ ಸ್ಥಾನಗಳಿಗಿಂತ ಉತ್ತರದ ರಾಜ್ಯಗಳಿಗೆ ಸಿಗೋ ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತೆ. ಗೆಳೆಯರೆ,
ಸದ್ಯಕ್ಕೆ ನಮ್ಮ ದೇಶದಲ್ಲಿ ಒಟ್ಟು 543 ಮಂದಿ ಸಂಸದರಿದ್ದಾರೆ. ಇದರಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವುದು ಉತ್ತರ ಪ್ರದೇಶ. ಅಲ್ಲಿ 80 ಲೋಕಸಭಾ ಕ್ಷೇತ್ರಗಳಿವೆ. ಹಾಗೆ ನೋಡಿದರೆ 2014 ಹಾಗೂ 2019 ಲೋಕಸಭಾ ಚುನಾವಣೆಗಳಲ್ಲಿ ಲೋಕಸಭೆಯಲ್ಲಿ ಬಹುಮತಕ್ಕೆ ಬೇಕಾದ ಒಟ್ಟು ಸ್ಥಾನಗಳ ಪೈಕಿ 23% 25% ನಷ್ಟನ್ನ ಒಂದೇ ರಾಜ್ಯದಿಂದ ಬಿಜೆಪಿ ಪಡ್ಕೊಳ್ತು. ಇನ್ನು 90ರ ದಶಕಕ್ಕೂ ಮುನ್ನ ಕಾಂಗ್ರೆಸ್ ಕೂಡ ಹೀಗೆ ಮಾಡ್ತಾ ಇತ್ತು. ಅವತ್ತಿಗೆ ಅವರಿಗೆ ಬೇಕಾಗ್ತಾ ಇದ್ದ ಬಹುಪಾಲು ಸ್ಥಾನಗಳು ಉತ್ತರ ಪ್ರದೇಶದಿಂದಲೇ ಬಂದು ಬಿಡ್ತಾ ಇತ್ತು. ಸೊ ಅದೊಂದು ರಾಜ್ಯವನ್ನ ಗೆದ್ದು ಬಿಟ್ರೆ ಅಧಿಕಾರಕ್ಕೆ ಹತ್ತಿರ ಆಗೋದು ಸುಲಭ ಆಗುತ್ತೆ. ಹಾಗೆ ಬಿಹಾರದ 40 ಸ್ಥಾನಗಳು, ಮಧ್ಯಪ್ರದೇಶದ 25, ರಾಜಸ್ಥಾನದ 25, ಗುಜರಾತ್ನ 25 ಕ್ಷೇತ್ರಗಳು ರಾಷ್ಟ್ರ ರಾಜಕಾರಣದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಹೀಗಾಗಿನೇ ಈ ದೇಶದ ಪ್ರಧಾನಿಯಾಗೋ ಬಹುತೇಕ ನಾಯಕರು ಉತ್ತರದಿಂದಲೇ ಬರ್ತಾರೆ. ಬಹುತೇಕ ಹಿಂದಿ ಭಾಷಿಕರೇ ಆಗಿರ್ತಾರೆ. ಗೆಳೆಯರೆ, ಈ ದೇಶದ 15 ಪ್ರಧಾನಿಗಳನ್ನು ನೀವು ಪಟ್ಟಿ ಮಾಡಿದರೆ ದಕ್ಷಿಣದ ರಾಜ್ಯಗಳಿಂದ ಪ್ರಧಾನಿಗಳಾದವರು ಇಬ್ಬರೇ. ಒಂದು PV ನರಸಿಂಹರಾವ್, ಇನ್ನೊಂದು HD ದೇವೇಗೌಡರು. ಉಳಿದ ಪ್ರಧಾನಿಗಳೆಲ್ಲರೂ ಕೂಡ ಬಹುತೇಕ ಉತ್ತರ ಭಾರತದವರು ಅಥವಾ ಪಶ್ಚಿಮ ಭಾರತದವರು. ಅದರಲ್ಲೂ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಚೌಧರಿ ಚರಣ್ ಸಿಂಗ್, ಚಂದ್ರಶೇಖರ್, VP ಸಿಂಗ್, ಅಟಲ್ ಬಿಹಾರಿ ವಾಜಪೇಯಿ ಇಷ್ಟೂ ಜನ ಉತ್ತರ ಪ್ರದೇಶಕ್ಕೆ ಸೇರಿದವರಾದರೆ IK ಗುಜ್ರಾಲ್ ಮತ್ತು ಮನಮೋಹನ್ ಸಿಂಗ್ ಪಂಜಾಬ್ಗೆ ಸೇರಿದವರು. ಇನ್ನು ಗುಲ್ಜಾರಿಲಾಲ್ ನಂದಾ, ಮೊರಾರ್ಜಿ ದೇಸಾಯಿ ಹಾಗೂ ನರೇಂದ್ರ ಮೋದಿ ಗುಜರಾತ್ನಿಂದ ಬಂದವರು. ಇನ್ನು ಎಲ್ಲೆಲ್ಲಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿವೆ ಅಲ್ಲಿಗೆ ಕೇಂದ್ರ ಸರ್ಕಾರಗಳು ಹೆಚ್ಚು ಹೆಚ್ಚು ಕೊಡುಗೆಗಳನ್ನು ಕೊಡ್ತಾ ಹೋಗುತ್ತವೆ. ಒಂದು ಅಲ್ಲಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನೋ ಕಾರಣಕ್ಕಿರಬಹುದು, ಅಥವಾ ಮುಂದೆ ತಾವಲ್ಲಿ ಗೆಲ್ಲಬೇಕು ಅನ್ನೋ ಕಾರಣ ಇರಬಹುದು, ಅಥವಾ ಅತಂತ್ರ ಲೋಕಸಭೆ ಉಂಟಾದಾಗ ಹೆಚ್ಚು ಸಂಸದರಿರುವ ರಾಜ್ಯಗಳಿಂದ ತಮಗೆ ಬೆಂಬಲ ಸಿಗಲಿ ಅನ್ನೋ ಕಾರಣನೂ ಇರಬಹುದು. ಈಗ ಉದಾಹರಣೆಗೆ ನಾವು ದಕ್ಷಿಣವನ್ನೇ ತಗೊಳ್ಳೋದಾದ್ರೆ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳಗಳಿಗೆ ಹೋಲಿಕೆ ಮಾಡಿದ್ರೆ ತಮಿಳುನಾಡು ಇದೆಯಲ್ಲ, ಅದು ಕೇಂದ್ರದಿಂದ ಅತಿ ಹೆಚ್ಚು ಲಾಭವನ್ನ ಪಡ್ಕೊಳ್ಳೋ ರಾಜ್ಯ. ಯಾಕೆಂದ್ರೆ ಅಲ್ಲಿ ಸಂಸದರ ಸಂಖ್ಯೆ ಹೆಚ್ಚಿದೆ, ಸಂಸತ್ತಲ್ಲಿ ಅವರ ಅಬ್ಬರ ಆರ್ಭಟ ಕೂಡ ಹೆಚ್ಚಿರುತ್ತೆ. ಜೊತೆಗೆ ಅಲ್ಲಿ ಗೆದ್ದು ಬರುವ ಪ್ರಾದೇಶಿಕ ಪಕ್ಷ ಕಳೆದ 3 ಅವಧಿಗಳನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲ ಅವಧಿಗಳಲ್ಲೂ ಕೇಂದ್ರ ಸರ್ಕಾರದ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿರುತ್ತೆ, ಅಥವಾ ಆಪತ್ಕಾಲದಲ್ಲಿ ಕೇಂದ್ರ ಸರ್ಕಾರದ ಜೊತೆ ನಿಲ್ಲಲಿ ಅನ್ನೋ ಕಾರಣಕ್ಕೆ ಕೇಂದ್ರ ತಮಿಳುನಾಡಿಗೆ ವಿಶೇಷ ಮಹತ್ವವನ್ನು ಕೊಡ್ತಾ ಬರ್ತಾ ಇದೆ. ಯಾಕೆ ಹೀಗೆ ಅಂದ್ರೆ ಒನ್ಸ್ ಅಗೈನ್ ದಕ್ಷಿಣದ ರಾಜ್ಯಗಳ ಪೈಕಿ ಅತಿ ಹೆಚ್ಚು ಸಂಸದರಿರೋದು ತಮಿಳುನಾಡಲ್ಲಿ ಈ ಕಾರಣಕ್ಕೆ. ಹಾಗೆ ರಾಜಕೀಯ ಪಕ್ಷ ಯಾವುದೇ ಇರಲಿ ಅದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನೇ ಮಾಡುತ್ತೆ. ಹೀಗಾಗಿ ಎಲ್ಲಿ ಅತಿ ಹೆಚ್ಚು ಮತದಾರರಿರ್ತಾರೆ ಅಲ್ಲಿಗೆ ಅತಿ ಹೆಚ್ಚು ಯೋಜನೆಗಳು ಹಾಗೂ ಹಣವನ್ನು ಪಂಪ್ ಮಾಡಲಾಗುತ್ತೆ. ಇನ್ನು ಈ ರಾಜ್ಯಗಳ ಶಕ್ತಿ ಕ್ಷೇತ್ರಗಳ ಮರುವಿಂಗಡಣೆಯ ನಂತರ ಮತ್ತಷ್ಟು ಹೆಚ್ಚಾಗುತ್ತೆ. ಯಾಕೆಂದ್ರೆ ಅಲ್ಲಿನ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ. ಜನಸಂಖ್ಯೆ ಆಧಾರದಲ್ಲಿ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆದರೆ ಇವತ್ತು 80 ಕ್ಷೇತ್ರಗಳಿರುವ ಉತ್ತರ ಪ್ರದೇಶ ಸುಮಾರು 143 ಕ್ಷೇತ್ರಗಳನ್ನು ಪಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇನ್ನು 40 ಕ್ಷೇತ್ರಗಳನ್ನು ಹೊಂದಿರುವ ಬಿಹಾರಕ್ಕೆ 79 ಕ್ಷೇತ್ರಗಳು ಸಿಗುತ್ತವೆ. 25 ಕ್ಷೇತ್ರಗಳನ್ನು ಹೊಂದಿರುವ ರಾಜಸ್ಥಾನ 50 ಕ್ಷೇತ್ರಗಳನ್ನು ಪಡ್ಕೊಳ್ಳುತ್ತೆ. ಹಾಗೇನೆ 29 ಸಂಸದರನ್ನ ಹೊಂದಿರುವ ಮಧ್ಯಪ್ರದೇಶಕ್ಕೆ 52 ಸ್ಥಾನಗಳು ಸಿಕ್ಕರೆ 42 ಸ್ಥಾನಗಳನ್ನು ಹೊಂದಿರುವ ಪಶ್ಚಿಮ ಬಂಗಾಳ 60ಕ್ಕೆ ಏರಿಕೆ ಆಗುತ್ತೆ. 6 ಸ್ಥಾನಗಳಿರುವ ದೆಹಲಿ 12 ಸಂಸದರನ್ನ ಪಡೆಯುತ್ತೆ. ಹರಿಯಾಣದಲ್ಲಿ ಈಗ 10 ಲೋಕಸಭಾ ಕ್ಷೇತ್ರಗಳಿವೆ, ಅವುಗಳ ಸಂಖ್ಯೆ 18ಕ್ಕೆ ಏರಿಕೆ ಆದರೆ ಪಂಜಾಬ್ 13ರಿಂದ 18 ಸ್ಥಾನಕ್ಕೆ ಜಿಗಿಯುತ್ತೆ. ಹಾಗೆ 26 ಕ್ಷೇತ್ರಗಳನ್ನು ಹೊಂದಿರುವ ಗುಜರಾತ್ ಅಲ್ಲಿ ಲೋಕಸಭಾ ಸದಸ್ಯರ ಸಂಖ್ಯೆ 43ಕ್ಕೆ ಏರಿಕೆ ಆಗುತ್ತೆ. 11 ಸ್ಥಾನಗಳನ್ನು ಹೊಂದಿರುವ ಛತ್ತೀಸ್ಗಢ 19, 14 ಸಂಸದರನ್ನ ಹೊಂದಿರುವ ಜಾರ್ಖಂಡ್ 24 ಕ್ಷೇತ್ರಗಳನ್ನು ಪಡ್ಕೊಳ್ಳುತ್ತೆ. ಸೊ ಯಾರು ಉತ್ತರ ಭಾರತವನ್ನು ಗೆದ್ದು ಬಿಡ್ತಾರೋ ಅವರು ಅತ್ಯಂತ ಸುಲಭವಾಗಿ ದೇಶದ ಚುಕ್ಕಾಣಿಯನ್ನು ಹಿಡಿದು ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಬಿಮಾರು ರಾಜ್ಯಗಳು ಅಂದರೆ ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢ ಹಾಗೂ ಜಾರ್ಖಂಡ್ಗಳನ್ನು ಯಾರು ಗೆಲ್ತಾರೋ ಆ ಪಕ್ಷಗಳು ದೆಹಲಿಯ ಗದ್ದುಗೆಯನ್ನು ತಲುಪೋದು ಸುಲಭ ಆಗುತ್ತೆ. ಈ ಬಿಮಾರು ರಾಜ್ಯಗಳೇ 367 ಸಂಸದರನ್ನು ಕೊಟ್ಟುಬಿಡುತ್ತವೆ. ಇದಕ್ಕೆ ಗುಜರಾತ್, ದೆಹಲಿ ಹಾಗೂ ಹರಿಯಾಣಗಳನ್ನು ಸೇರಿಸ್ಬಿಟ್ರೆ ಇನ್ನೂ 73 ಸ್ಥಾನಗಳು ಸೇರ್ಪಡೆ ಆಗುತ್ತವೆ. ಅಲ್ಲಿಗೆ 440 ಸ್ಥಾನಗಳನ್ನು ಕೇವಲ 9 ರಾಜ್ಯಗಳು ಕೊಡುತ್ತವೆ. ಅಂದರೆ ರಾಜಕೀಯ ಪಕ್ಷಗಳ ಗಮನ ಈ 9 ರಾಜ್ಯಗಳ ಕಡೆಗೆ ಹೆಚ್ಚು ಕೇಂದ್ರೀಕೃತಗೊಳ್ಳುತ್ತೆ. ಹಾಗೇನೆ ಯಾರು ಹಿಂದಿ ಭಾಷೆಯನ್ನು ಚೆನ್ನಾಗಿ ಮಾತಾಡ್ತಾರೋ ಅವರಿಗೆ ಈ ಜನರನ್ನು ತಲುಪೋದು ಕೂಡ ಸುಲಭ ಆಗುತ್ತೆ. ಹೀಗಾಗಿ ರಾಷ್ಟ್ರೀಯ ಪಕ್ಷಗಳಿಗೆ ಈ ರಾಜ್ಯಗಳು ಕಲ್ಪವೃಕ್ಷದ ಹಾಗೆ ಕಂಡ್ರೆ ಅಚ್ಚರಿ ಪಡಬೇಕಿಲ್ಲ. ಇನ್ನು ಭಾರತದ ಎಲ್ಲ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳು ಹೆಚ್ಚಳವಾದರೆ ನಮ್ಮಲ್ಲಿ ಕೂಡ ಸಂಸದರ ಸಂಖ್ಯೆ ಹೆಚ್ಚಾಗಲೇಬೇಕಲ್ವಾ? ಖಂಡಿತ ಹೆಚ್ಚಾಗತ್ತೆ. ಸದ್ಯಕ್ಕೆ ದಕ್ಷಿಣದ 5 ರಾಜ್ಯಗಳು ಹಾಗೂ ಮಹಾರಾಷ್ಟ್ರ, ಗೋವಾ,
ಪುದುಚೇರಿ, ದಿಯುದಾಮನ್, ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ಗಳನ್ನ ಸೇರಿಸ್ಕೊಂಡ್ರೆ ಈಗಿರೋ ಸಂಸದರ ಸಂಖ್ಯೆ 184. ಇದು ಡಿಲಿಮಿಟೇಷನ್ ನಂತರ 247 ಸ್ಥಾನಗಳಿಗೆ ಏರಿಕೆ ಆಗುತ್ತೆ. ಆದರೆ ಇಲ್ಲಿ ಮಹಾರಾಷ್ಟ್ರವನ್ನ ಹೊರಗಿಟ್ಟು ದಕ್ಷಿಣದ ಕೇವಲ 5 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನಷ್ಟೇ ಗಮನಿಸಿದ್ರೆ ಈ ರಾಜ್ಯಗಳು ಸದ್ಯಕ್ಕೆ 132 ಸ್ಥಾನಗಳನ್ನಷ್ಟೇ ಹೊಂದಿವೆ. ಇನ್ನು ಡಿಲಿಮಿಟೇಷನ್ ನಂತರ ಈ ಸಂಖ್ಯೆ 167ಕ್ಕೆ ಏರಿಕೆ ಆಗುತ್ತೆ. ಇಲ್ಲೂ ಕೂಡ ಸಂಖ್ಯೆ ಆಧಾರದಲ್ಲಿ ಹೆಚ್ಚು ಲೋಕಸಭಾ ಸದಸ್ಯರನ್ನು ನಾವು ಪಡಿತೀವಿ ಅನ್ನೋದು ನಿಜ. ಆದರೆ ಲೋಕಸಭೆಯಲ್ಲಿ ನಮ್ಮ ಪ್ರಾತಿನಿಧ್ಯದ ಶೇಕಡವಾರು ಪ್ರಮಾಣ ಇದೆ ನೋಡಿ, ಇದು ಇಳಿಕೆ ಆಗತ್ತೆ. ಸದ್ಯಕ್ಕಿರುವ ಲೋಕಸಭೆಯಲ್ಲಿ ಮಹಾರಾಷ್ಟ್ರ, ಗೋವಾ, ದಿಯುದಾಮನ್ಗಳನ್ನ ಹೊರತುಪಡಿಸಿದರೆ ದಕ್ಷಿಣದ ರಾಜ್ಯಗಳು 24.3% ಪಾಲನ್ನ ಹೊಂದಿವೆ. ಇನ್ನು ಡಿಲಿಮಿಟೇಷನ್ ನಂತರ ಈ ಪಾಲು 19.69ಕ್ಕೆ ಕುಸಿಯುತ್ತೆ. ಅಂದ್ರೆ ನಾವು ಸುಮಾರು 5% ಪ್ರಾತಿನಿಧ್ಯವನ್ನ ಕಳ್ಕೋಬೇಕಾಗಿ ಬರುತ್ತೆ. ಹೀಗಾಗಿನೇ ಹೊಸದಾಗಿ ಡಿಲಿಮಿಟೇಷನ್ ಆಗ್ಬಿಟ್ರೆ ದಕ್ಷಿಣದ ರಾಜ್ಯಗಳ ಕಡೆಗಣನೆ ಅನ್ನೋದು ಇನ್ನಷ್ಟು ಹೆಚ್ಚಾಗಬಹುದು. ಯಾಕೆಂದ್ರೆ ರಾಷ್ಟ್ರೀಯ ಪಕ್ಷಗಳು, ಅದರಲ್ಲೂ ಉತ್ತರ ಭಾರತದಲ್ಲಿ ಪ್ರಬಲವಾಗಿರುವ ಪಕ್ಷಗಳು ನಮ್ಮನ್ನ ಕ್ಯಾರೆ ಅಂತ ಕೂಡ ಅನ್ನೋದಿಲ್ಲ. ಅವರಿಗೆ ಬಿಮಾರು ರಾಜ್ಯಗಳನ್ನು ತಲುಪೋದು ಸುಲಭ, ಅಲ್ಲಿ ಮತಗಳನ್ನು ಗಳಿಸ್ಕೊಳ್ಳೋದು ಸುಲಭ. ಅದರ ಜೊತೆಗೆ ಹಿಂದಿಯನ್ನ ಅರ್ಥ ಮಾಡಿಕೊಳ್ಳುವ ಈಶಾನ್ಯ ರಾಜ್ಯಗಳು, ಪಶ್ಚಿಮ ಬಂಗಾಳ, ಒಡಿಸ್ಸಾ, ಜಮ್ಮು ಕಾಶ್ಮೀರ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಪಂಜಾಬ್, ಮಹಾರಾಷ್ಟ್ರ ಮುಂತಾದ ರಾಜ್ಯಗಳಿವೆ ನೋಡಿ. ಅಲ್ಲಿ 80.31 ಲೋಕಸಭಾ ಕ್ಷೇತ್ರಗಳಿರುತ್ತವೆ. ಅವುಗಳಲ್ಲಿ ಗೆದ್ದು ಬಿಟ್ರೆ ದೇಶದ ಮೇಲೆ ಅಧಿಕಾರ ಚಲಾಯಿಸೋದು ಸುಲಭವಾಗಿ ಹೋಗುತ್ತೆ. ಹೀಗಾಗಿ ಯಾರಿಲ್ಲದೇ ಇದ್ರೂ ಅಧಿಕಾರ ಸಿಗತ್ತೆ ಅನ್ನೋ ಭಾವನೆ ಬರುತ್ತೋ ಅಂಥ ರಾಜ್ಯಗಳ ಬಗ್ಗೆ ಕೇಂದ್ರ ಸರ್ಕಾರಗಳು ನಿರ್ಲಕ್ಷ್ಯವನ್ನು ತೋರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಡಿಲಿಮಿಟೇಷನ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಗೆಳೆಯರೆ, ಡಿಲಿಮಿಟೇಷನ್ ಅನ್ನೋದು ಸುಲಭವಾಗಿ ಆಗೋದಲ್ಲ. ಅದಕ್ಕೆ ಕೈ ಹಾಕೋದು ಅಂದ್ರೆ ಜೇನುಗೂಡಿಗೆ ಕಲ್ಲು ಹೊಡೆದ ಹಾಗೆ. ಈ ಹಿಂದೆ ಇಂದಿರಾ ಗಾಂಧಿ ಒಮ್ಮೆ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಅಂತ ಅಂದುಕೊಂಡ್ರೂ ಕೂಡ ಅವರು ಆ ಧೈರ್ಯ ಮಾಡೋದಕ್ಕೆ ಹೋಗಲಿಲ್ಲ. ಮುಂದೆ 2001ರಲ್ಲಿ ಜನಗಣತಿಯ ವರದಿ ಬಂದ ನಂತರ ಅವತ್ತಿಗೆ ಅಧಿಕಾರದಲ್ಲಿದ್ದ ವಾಜಪೇಯಿ ಅವರು ಕೂಡ ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಕೈ ಹಾಕಲಿಲ್ಲ. 2011ರ ಜನಗಣತಿಯ ಸಂದರ್ಭದಲ್ಲೂ ಸರ್ಕಾರ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನಷ್ಟು ವರ್ಷಗಳ ಕಾಲ ಈಗಿರುವ ಸ್ಥಿತಿಯಲ್ಲೇ ಮುಂದುವರಿಸುವ ನಿರ್ಧಾರವನ್ನ ವಾಜಪೇಯಿ ಹಾಗೂ ಮನಮೋಹನ್ ಸಿಂಗ್ ಸರ್ಕಾರಗಳು ತಗೊಂಡು ಇನ್ನು 2021ರಲ್ಲಿ ಜನಗಣತಿ ನಡೀಬೇಕಿತ್ತು, ಆದರೆ ಅದು ನಡೀಲಿಲ್ಲ. ಅದು 2026ರಲ್ಲಿ ಆದರೆ ಕ್ಷೇತ್ರ ಪುನರ್ವಿಂಗಡಣೆಗೆ ಕೇಂದ್ರದಲ್ಲಿನ ಸರ್ಕಾರ ಮನಸ್ಸು ಮಾಡುತ್ತಾ ಗೊತ್ತಿಲ್ಲ. ಅಕಸ್ಮಾತ್ ಆದ್ರೆ ದಕ್ಷಿಣದ ರಾಜ್ಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗುವ ಸಾಧ್ಯತೆಗಳಿವೆ ಅನ್ನೋ ವಾದ ಅಂತೂ ಇಲ್ಲಿದೆ. ಕೆಳಗೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಬೇಕು ಅನ್ನೋ ರಾಷ್ಟ್ರೀಯ ಪಕ್ಷಗಳಿಗೆ ದಕ್ಷಿಣ ಭಾರತದ ಸಮಸ್ಯೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಿಜೆಪಿ ಒಂದೇ ಅಲ್ಲ, ಕಾಂಗ್ರೆಸ್ ಪಕ್ಷ ಕೂಡ ಎಲ್ಲೂ ಬಹಿರಂಗವಾಗಿ ಡಿಲಿಮಿಟೇಷನ್ ಬೇಡ ಅಂತ ಹೇಳಿಲ್ಲ. ಯಾಕೆಂದ್ರೆ ಅವರಿಗೂ ಬೇಕಾಗಿರೋದು ಅದೇ. ದಕ್ಷಿಣದ ರಾಜ್ಯಗಳನ್ನ ಮುಟ್ಟೋದು ಕಷ್ಟ. ಅದೇ ಉತ್ತರದ ರಾಜ್ಯಗಳಾದ್ರೆ ಅವರಿಗೆ ಭಾಷೆಯ ಸಮಸ್ಯೆ ಇಲ್ಲ. ಸೊ ಕಾಂಗ್ರೆಸ್ ಪಕ್ಷ ಕೂಡ ಸಂಪೂರ್ಣವಾಗಿ ದಕ್ಷಿಣದ ಕಡೆಗೆ ನಿಂತಿದೆ. ಈಗ ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಕೇಳಿ. ರಾಹುಲ್ ಗಾಂಧಿ ಅಥವಾ ನರೇಂದ್ರ ಮೋದಿ, ಈ ಇಬ್ಬರು ನಾಯಕರ ಪೈಕಿ ಯಾರೇ ದಕ್ಷಿಣ ಭಾರತಕ್ಕೆ ಬಂದರೂ ಕೂಡ ತಮಿಳುನಾಡಲ್ಲೋ, ಕೇರಳದಲ್ಲೋ, ಕರ್ನಾಟಕದಲ್ಲೋ ಅವರು ಜನರನ್ನು ತಲುಪಬೇಕು, ಭಾಷಣ ಮಾಡಬೇಕು ಅಂದ್ರೆ ಅವರಿಗೊಬ್ಬ ಟ್ರಾನ್ಸ್ಲೇಟರ್ ಬೇಕಾಗ್ತಾನೆ. ಅವರ ಹಿಂದಿ ಈ ರಾಜ್ಯಗಳಲ್ಲಿನ ಜನಕ್ಕೆ ಅರ್ಥ ಆಗೋದಿಲ್ಲ. ಹೀಗಾಗಿ ಅವರು ನೇರವಾಗಿ ಜನರನ್ನ ತಲುಪೋದಕ್ಕೆ ಇಲ್ಲಿ ಕಷ್ಟ ಆಗುತ್ತೆ. ಆದರೆ ಉತ್ತರದ ರಾಜ್ಯಗಳಲ್ಲಿ ಹೀಗಾಗೋದಿಲ್ಲ. ಜನ ಮಾತಾಡೋ ಭಾಷೆಯನ್ನೇ ಇವರು ಕೂಡ ವೇದಿಕೆಗಳಲ್ಲಿ ಮಾತಾಡೋದ್ರಿಂದ ಇವರು ಬೇಗ ಜನರನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಭಾಷೆಯ ಸಮಸ್ಯೆ ಅಲ್ಲಿರೋದಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಕೂಡ ಸಂಪೂರ್ಣವಾಗಿ ದಕ್ಷಿಣದ ಕಡೆಗೆ ನಿಂತಿದೆ. ಡಿಲಿಮಿಟೇಷನ್ ಅನ್ನು ವಿರೋಧಿಸುತ್ತೆ ಅನ್ನೋದು ಸುಳ್ಳು. ಎಲ್ಲರೂ ಅವರವರ ಹಿತಾಸಕ್ತಿಗಳನ್ನ ನೋಡ್ಕೋತಾರೆ. ಎಲ್ರಿಗೂ ಕೂಡ ಅಧಿಕಾರನೇ ಮುಖ್ಯ ಆಗತ್ತೆ. ಪ್ರತಿಯೊಂದು ಪಕ್ಷ ಕೂಡ ತಮ್ಮ ಪಕ್ಷ ದೇಶದ ಅಧಿಕಾರವನ್ನ ಕೈಗೆತ್ಕೋಬೇಕು, ಅಧಿಕಾರವನ್ನ ಚಲಾವಣೆ ಮಾಡಬೇಕು ಅಂತಲೇ ಬಯಸೋದು. ಹೀಗಾಗಿ ಇಲ್ಲಿ ಈ ಡಿಲಿಮಿಟೇಷನ್ ಅನ್ನೋದು ರಾಷ್ಟ್ರೀಯ ಪಕ್ಷಗಳಿಗೆ ಯಾವ ಸಮಸ್ಯೆಯನ್ನು ಉಂಟು ಮಾಡೋದಿಲ್ಲ. ಇದರಿಂದ ನಿಜಕ್ಕೂ ಸಮಸ್ಯೆಗೀಡಾಗೋದು ದಕ್ಷಿಣದ ರಾಜ್ಯಗಳು ಮತ್ತು ಪ್ರಾದೇಶಿಕ ಪಕ್ಷಗಳು. ಈ ನಿಟ್ಟಲ್ಲಿ ನೋಡಿದಾಗ ಈಗ ನಡೆದಿರೋ ಸಭೆ ಒಳ್ಳೆಯದ್ದೇ. ಆದರೆ ಅದು ಕೇವಲ ರಾಜಕೀಯ ಮೈಲೇಜ್ ಪಡ್ಕೊಳ್ಳೋದಕ್ಕೆ, ಯಾರನ್ನೋ ನಿಂದಿಸೋದಕ್ಕೆ, ಮತ್ತಾರ ಮೇಲೋ ಗೂಬೆ ಕೂರಿಸೋದಕ್ಕೆ ಬಳಕೆ ಆಗದೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಕೇಂದ್ರದ ಮೇಲೆ ಒತ್ತಡ ತರೋದಕ್ಕೆ ಇದನ್ನು ಬಳಕೆ ಮಾಡಿದರೆ ತುಂಬಾನೇ ಒಳ್ಳೆಯದು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಳೆದ ಚುನಾವಣೆ ಸಮಯದಲ್ಲಿ ಬಿಜೆಪಿ ಮತ್ತೆ ಗೆದ್ದು ಬಂದುಬಿಟ್ರೆ ಸಂವಿಧಾನವನ್ನು ಬದಲಿಸಿ ಬಿಡ್ತಾರೆ ಅಂತ ದೊಡ್ಡ ಮಟ್ಟದಲ್ಲಿ ಬಾಯಿ ಬಡ್ಕೊಂಡು ಕಾಂಗ್ರೆಸ್ಸು ಈಗ ಮುಸ್ಲಿಮರಿಗೆ ಮೀಸಲಾತಿ ಕೊಡೋದಕ್ಕೆ ಬೇಕಿದ್ರೆ ನಾವು ಸಂವಿಧಾನವನ್ನೇ ಬದಲಿಸಿ ಬಿಡ್ತೀವಿ ಅಂತ ಹೇಳ್ತಾ ಇದೆ. ಈ ಮಾತನ್ನು
ಹೇಳಿರುವುದು ನಮ್ಮದೇ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು. ಹಾಗಾದ್ರೆ ಅವತ್ತು ಸಂವಿಧಾನವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡಿದ್ದು ಬರೀ ಓಟ್ ತಗೊಳ್ಳೋದಕ್ಕೆ ಮಾತ್ರನಾ? ಒಂದು ಎಲ್ಲರಿಗೂ ನೆನಪಿರಲಿ, ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರೋ ಈ ಸಂವಿಧಾನವನ್ನ ಬದಲಿಸೋದಕ್ಕೆ ಯಾವನಿಂದಲೂ ಸಾಧ್ಯ ಆಗೋದಿಲ್ಲ. ಇನ್ನು ಕ್ಷೇತ್ರ ವಿಂಗಡಣೆಯ ವಿಷಯ ಕೂಡ ಹೀಗೆ ಬರೀ ಗೂಬೆ ಕೂರಿಸೋದಕ್ಕೆ, ಜನರನ್ನ ದಾರಿ ತಪ್ಪಿಸೋದಕ್ಕೆ ಬಳಕೆ ಆಗದೇ ಇರಲಿ. ಇನ್ನು ಬಿಜೆಪಿ ಸ್ಟಾಲಿನ್ ಕಪೋಲ ಕಲ್ಪಿತ ಮಾಹಿತಿಯನ್ನು ಇಟ್ಕೊಂಡು ಸಭೆ ಮಾಡ್ತಿದ್ದಾರೆ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಾ ಇದೆ. ಹಾಗಾದ್ರೆ ವಾಸ್ತವ ಏನು? ಡಿಲಿಮಿಟೇಷನ್ ಮಾಡೋದಿಲ್ವಾ ಅಥವಾ ಮಾಡುವಾಗ ದಕ್ಷಿಣಕ್ಕೆ ಅನ್ಯಾಯ ಮಾಡೋದಿಲ್ವಾ? ಅನ್ಯಾಯ ಮಾಡೋದಿಲ್ಲ ಅನ್ನೋದಾದರೆ ಇಲ್ಲಿಗೆ ಹೆಚ್ಚಿನ ಸ್ಥಾನಗಳನ್ನು ಹೇಗೆ ಕಾಂಪನ್ಸೇಟ್ ಮಾಡ್ತಾರೆ? ಅದರ ಬಗ್ಗೆ ಬಹಿರಂಗವಾಗಿ ಹೇಳಿಬಿಟ್ರೆ ಅಪನಂಬಿಕೆಗಳಿಗೆ ಜಾಗನೇ ಇರೋದಿಲ್ಲ ಅಲ್ವೇ? ಇದು ಗೆಳೆಯರೆ, ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ಮರು ವಿಂಗಡಣೆ ಆದರೆ ಉತ್ತರಕ್ಕೆ ಹೇಗೆ ಲಾಭ ಆಗುತ್ತೆ, ದಕ್ಷಿಣಕ್ಕೆ ಹೇಗೆ ನಷ್ಟ ಆಗುತ್ತೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.